ಪ್ರಿಯವಾದವರೇ, ನಂಬಿಗಸ್ತನು ನೀತಿವಂತನೂ ಆದ ಯೇಸು ಕ್ರಿಸ್ತನ ಮಹೋನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 2 ಪೇತ್ರ 1:4. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಪ್ರಿಯರೇ, ಲೋಕದ ಮನುಷ್ಯರು ಅನೇಕ ವಾಗ್ದಾನಗಳನ್ನು ಮಾಡುತ್ತಾರೆ, ಆದರೆ ಆಮೇಲೆ ಅವರನ್ನು ನೋಡಲು ಸಾಧ್ಯವೇ ಆಗುವುದಿಲ್ಲ ಮತ್ತು ಅವರು ಮಾತು ಕೊಟ್ಟಂತೆ ಮಾಡುವುದಿಲ್ಲ. ಆದರೆ ಕರ್ತನು ಅಂಥವರಲ್ಲ. ಆತನು ವಾಗ್ದಾನ ಮಾಡಿದ್ದನ್ನು ಈಡೇರಿಸುವಲ್ಲಿ ನಂಬಿಗಸ್ತನಾಗಿದ್ದಾನೆ. ಆತನ ಎಲ್ಲ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲಿ ಹೌದು ಮತ್ತು ಆಮೇನ್ ಎಂಬುದಾಗಿ ಆಗಿವೆ. ಸುಳ್ಳು ಹೇಳಲು ದೇವರು ಮನುಷ್ಯನಲ್ಲ, ಪಶ್ಚಾತ್ತಾಪ ಪಡಲು ಆತನು ನರಪುತ್ರನೂ ಅಲ್ಲ. ಆತನು ಹೇಳಿ ಮಾಡದೇ ಇರುವನೇ, ಆತನು ನುಡಿದು ಅದನ್ನು ನೆರವೇರಿಸದೇ ಇರುವನೇ. ಇಸ್ರಾಯೇಲ್ ಮನೆತನದವರಿಗೆ ದೇವರು ವಾಗ್ದಾನ ಮಾಡಿದ ಯಾವೊಂದು ಶುಭ ವಾಗ್ದಾನವು ವಿಫಲವಾಗಲಿಲ್ಲ, ಎಲ್ಲವೂ ನೆರವೇರುವವು ಎಂದು ಯೆಹೋಶುವನು ಹೇಳುತ್ತಾನೆ. ಪ್ರಿಯರೇ, ಕರ್ತನು ಅಬ್ರಹಾಮನಿಗೆ ಒಂದು ಮಗುವನ್ನು ನೀಡುವುದಾಗಿ ವಾಗ್ದಾನ ಮಾಡಿದನು ಮತ್ತು ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಾಗುವಂತೆ ಹೆಚ್ಚಿಸುವೆನು ಎಂಬುದಾಗಿ ಹೇಳಿದನು. ಆತನು ದೇಶವನ್ನು ವಾಗ್ದಾನ ಮಾಡಿದನು. ನೀನು ಕಾಲಿಡುವ ದೇಶವೆಲ್ಲ ನಿನಗೆ ಕೊಡುವೆನು ಎಂಬುದಾಗಿ ಹೇಳಿದನು. ಆತನು ಹೇಳಿದಂತೆಯೇ ಎಲ್ಲವನ್ನ ನೆರವೇರಿಸಿದನು. ಆತನು ತನ್ನ ಒಡಂಬಡಿಕೆಯಲ್ಲಿ ನಂಬಿಗಸ್ತನಾಗಿದ್ದನು. ಇವತ್ತು ನಿಮಗೂ ಕೂಡ ದೇವರು ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿರುವುದರಿಂದ ನೀವು ಪ್ರಾರ್ಥಿಸುವಾಗ ಆ ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಿರಿ. ನಂತರ ಅವುಗಳನ್ನು ನಂಬಿಕೆಯಿಂದ ಒಪ್ಪಿಕೊಂಡು ನಾನು ಪಡೆದುಕೊಂಡಿದ್ದೇನೆ ಎಂಬ ಧೈರ್ಯದಿಂದ ಸ್ತೋತ್ರ ಮಾಡಿರಿ. ಆಗ ಖಂಡಿತವಾಗಿಯೂ ನೀವು ಕರ್ತನಿಂದ ಶ್ರೇಷ್ಠವಾದವುಗಳನ್ನು ಪಡೆದುಕೊಳ್ಳುವಿರಿ. ಹಾಗಾಗಿ ನಾನು ದೇವರ ಬಳಿ ಪ್ರಾರ್ಥಿಸಿದ್ದೇನೆ, ಖಂಡಿತವಾಗಲೂ ಹೊಂದಿಕೊಳ್ಳುತ್ತೇನೆ ಎಂದು ನಂಬಿಕೆಯಿಂದಿರ್ರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.